ದೊಡ್ಡ ಮಕ್ಕಳಾದರೆ ಅವರೇ 14 ವರ್ಷದ ಎಬೋ ಮಕ್ಕಳಾದರೆ ಅವರೇ ರೇಖಿ ಕಲ್ತ್ಕೊಂಡು ಅವರೇ ಸ್ವಂತವಾಗಿ ಹೀಲಿಂಗ್ ಮಾಡ್ಕೊಳ್ಬೋದು. ಇದರಿಂದ ಫಾಸ್ಟಾಗಿ ರಿಸಲ್ಟು ಬರುತ್ತೆ. ಮತ್ತು ಅವ್ರನ್ನ ಅವರೇ ಮೇಂಟೈನ್ ಮಾಡ್ಬಾರ್ದು, ಯಾರ್ದು ಒಂದು ಹಂಗಿಲ್ಲದೆ ತಮ್ಮ ಹೆಲ್ತನ್ನ ಅವ್ರು ತಾವೇ ಮೇಂಟೈನ್ ಮಾಡ್ಕೊಳ್ಬೋದು. ಇನ್ನು ಮಕ್ಕಳು ಕೂಡ ಅವರೇ ಈ ರೇಖಿಯನ್ನು ಕಲ್ತ್ಕೊಂಡು ಗುಣಮುಖರಾಗ್ಬೋದಾ ಸಮಸ್ಯೆಯಿಂದ? ಖಂಡಿತ. ಯಾಕಂದರೆ ರೇಖಿ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ, ಇದು ಎಲ್ಲರಲ್ಲೂ ಹರಿಯುತ್ತೆ. ಮತ್ತು ಇದು ಅನ್ಕಂಡೀಷ್ನಲ್ ಲವ್ ಎನರ್ಜಿ, ಅಂದರೆ ಬಹಳ ಕರುಣಾಮಯವಾಗಿರತಕ್ಕಂಥ ಒಂದು ಎನರ್ಜಿ ಇದು. ಒಂದು ತಾಯಿ ಹೇಗೆ ತನ್ನ ಮಗುವನ್ನು ಬಹಳ ಪ್ರೀತಿಯಿಂದ ಪಾಲನೆ ಮಾಡ್ತಾಳೆ, ಅದೇ ರೀತಿ ರೇಖಿ ನಮ್ಮಲ್ಲಿ ಹರಿದಾಗ ಒಂದು ಮಗುವನ್ನು ಟ್ರೀಟ್ಮೆಂಟ್ ಮಾಡೋ ಥರ ಮಾಡುತ್ತೆ, ಯಾವುದೇ ಭೇದ ಭಾವ ಇಲ್ಲದೇ ಬಹಳ ಪ್ರೀತಿಯಿಂದ ನಮಗೆ ನರಿಷ್ಮೆಂಟ್ ಅನ್ನೋದು ಕೊಡುತ್ತೆ. ಸೊ ಇದನ್ನು ತೊಗೊಂಡವರು ಆಲ್ಮೋಸ್ಟ್ ಎಲ್ಲ ಹೇಳೋದೇನು ಅಂದರೆ ಬಹಳ ಸೂದಿಂಗ್ ಆಗಿದೆ, ಮನಸ್ಸಿಗೆ ಬಹಳ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ, ಅಷ್ಟು ಸೂದಿಂಗ್ ಆಗಿರುತ್ತೆ ಈ ರೇಖಿ ಎನರ್ಜಿ. ಸೊ ಮಕ್ಕಳು ನ್ಯಾಚುರಲಿ ಬೈ ಬರ್ತ್ ಅವರು ಆ್ಯಕ್ಚುಲಿ ಟೀಟಾ ಸ್ಟೇಟ್ ಅಂತ ಹೇಳ್ತೀವಿ, ಅಂದರೆ ಮನಸ್ಸಿನ ಬಹಳ ಉತ್ತಮವಾದ ಒಂದು ಸ್ಟೇಟ್ ಅದು. ಆ ಸ್ಟೇಟಲ್ಲಿದ್ದಾಗ ನಾವು ಸುಮ್ಮನೆ ಖುಷಿಯಾಗಿರ್ತೀವಿ. ಆ್ಯಕ್ಚುಲಿ ಎಷ್ಟೋ ಜನ ಮೆಡಿಟೇಷನಲ್ಲಿ ಆ ಸ್ಟೇಟಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ, ಟೀಟಾ ಸ್ಟೇಟಿಗೆ ಹೋಗಲಿಕ್ಕೆ. ಬಟ್ ಮಕ್ಕಳಿಗೆ ನ್ಯಾಚುರಲಾಗೆ ಟೀಟಾ ಸ್ಟೇಟಲ್ಲೇ ಅವರು ಹುಟ್ಟಿರ್ತಾರೆ. ಸೊ ಆ ಸ್ಟೇಟು ಹಾಳಾಗದಿರೋ ಹಾಗೆ ಅವ್ರನ್ನ ಬಹಳ ಚೆನ್ನಾಗಿ ಜಾಗೃತೆಯಿಂದ ಬೆಳೆಸೋದು ಭಾರಿ ಉತ್ತಮ. ಯಾಕೆಂದರೆ ಟೀಟಾ ಸ್ಟೇಟಲ್ಲಿ ಬೆಳೆದ ಮಕ್ಕಳು ಬಹಳ ಬುದ್ಧಿವಂತರಾಗಿರ್ತಾರೆ, ಮತ್ತು ಉತ್ತಮ ಆಲೋಚನೆಗಳನ್ನು ಹೊಂದಿರ್ತಾರೆ, ಮತ್ತು ಬಹಳ IQ ತುಂಬ ಚೆನ್ನಾಗಿರುತ್ತೆ ಈ ಟೀಟಾ ಸ್ಟೇಟಲ್ಲಿ ಬೆಳೆಯುವಂಥ ಮಕ್ಕಳಿಗೆ. ಸೊ ಇಂಥ ಮಕ್ಕಳಿಗೆ ನೀವು ಆದಷ್ಟು ದೇವ್ರ ಮೇಲೆ ಗಮನ ಬರೋ ಹಾಗೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಮಂತ್ರಗಳು ಹೇಳೋದು, ಈ ರೀತಿ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಒಂದು ಅಭ್ಯಾಸ ಸಂಸ್ಕಾರ ಅನ್ನೋದು ಕೊಡ್ತಾ ಬಂದರೆ ಅವರು ಬೆಳೀತಾ ಅದನ್ನು ರೂಢಿಸ್ಕೊಂಡು ಹೋದಾಗ ಅವ್ರ ಲೈಫಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಅದರಲ್ಲೂ ರೇಖಿ ಟ್ರೈನಿಂಗ್ ಕೊಟ್ಬಿಟ್ರಂತೂ ಯಾವುದೇ ಥರದ ಫೀಲ್ಡ್ ಇರ್ಬೋದು, ಅವರು ಮುಂದೆ ಅವ್ರ ಕೆರಿಯರಲ್ಲಿ ಸಕ್ಸಸ್ ಆಗಲಿಕ್ಕೆ ರೇಖಿ ಬಹಳ ಹೆಲ್ಪ್ ಮಾಡುತ್ತೆ.